ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗ್ರಾಮಾಯಣ ಸಿನಿಮಾದಲ್ಲಿ ಒಂದು ನಾವ್ ಯಾರು ಕೂಡ ಊಹೆ ಕೂಡ ಮಾಡದ ರೀತಿಯಲ್ಲಿ ನಮ್ಮನ್ನ ರಂಜಿಸಿದ್ದೀರಾ, ಅತ್ಯದ್ಭುತವಾಗಿ ನಟಿಸಿದ್ದೀರಾ ಅಂಡ್ ಅದಕ್ಕೂ ಮೇಲಾಗಿ ತುಂಬಾ ಸುಂದರವಾಗಿ ಕಾಣಿಸಿದ್ದೀರಾ ನಮ್ಗೆ. ಸೊ ನಿಮ್ಮ ಮೊದಲ ರಿಯಾಕ್ಷನ್? ಆ್ಯಕ್ಚುಲಿ ಸಿನಿಮಾ ರಿಲೀಸ್ ಆಯ್ತು, ಈಗ 1-2-3 ದಿನ ಆಯಿತು ರಿಲೀಸ್ ಆಗಿ. ಎಲ್ರಿಗೂ ಸಿನಿಮಾ ಇಷ್ಟ ಆಗ್ತಿದೆ, ಕತೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ನನ್ನ ವಿನಯ್ ಕೆಮಿಸ್ಟ್ರಿ ಚೆನ್ನಾಗಿದೆ ಅಂದರು. ಆಮೇಲೆ ನನ್ನ ಆ್ಯಕ್ಟಿಂಗ್ ಆಗಿರ್ಬೋದು, ಪರ್ಫಾರ್ಮೆನ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಎಲ್ಲರೂ ಹೇಳಿದ್ರು. ಐ ಥಿಂಕ್ ಇನ್ನೂ ಸ್ವಲ್ಪ ಚೆನ್ನಾಗಿ ಹೋಗಬೇಕು, ಇನ್ನೂ ಈಗ ಒಂದು ರೇಂಜ್ಗೆ ಹೋಗ್ತಿದೆ, ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಹೋಗಬೇಕು ಸಿನಿಮಾ ಅಂತ ಆಸೆ. ಯಾವುದು ನಿಮಗೆ ಬೆಸ್ಟ್ ವಿಮರ್ಶೆ ಅಂತ ಅನಿಸ್ತು ನಿಮಗೆ ಅಂತ ಹೇಳಿ, ನಿಮ್ಮ ಸಿನಿಮಾದ ಬಗ್ಗೆ ಆ್ಯಂಡ್ ನಿಮ್ಮ ಬಗ್ಗೆ ಯಾರು ಕೊಟ್ಟ ವಿಮರ್ಶೆ ಬಹಳ ಖುಷಿ ಆಯಿತು? ಅಂದರೆ ನನಗೆ ಶಿವಣ್ಣ ಫೋನ್ ಮಾಡಿದರು. ಅಂದರೆ ಅವರು ನಮ್ಮ ಸಾಂಗಿಂದನೂ ಹೇಳ್ತಾನೆ ಇದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದೀರಾ, ಸಾಂಗಲ್ಲಂತೂ ತುಂಬ ಚೆನ್ನಾಗಿ ಮಾಡಿದ್ದೀರಾ, ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿ ಮಾಡಿದ್ದೀರಾ, ಆ ಕ್ಯಾರೆಕ್ಟರ್ಗೆ ಜೀವ ತುಂಬಿದ್ದೀರಾ ಅಂತೆಲ್ಲ ತುಂಬ ಚೆನ್ನಾಗಿ ಐ ಥಿಂಕ್ ಶಿವಣ್ಣ ಸರ್ ಹೇಳಿದ್ದು. ಸೂಪರ್. ಎಷ್ಟು ಖುಷಿ ಅನಿಸುತ್ತೆ ನಿಮಗೆ? ಯಾಕಂದರೆ ನಿಮ್ಮ ಇಡೀ ಫ್ಯಾಮಿಲಿ ಅಣ್ಣವರ ಕುಟುಂಬದ ಅಭಿಮಾನಿಗಳು, ನಿಮ್ಮ ಮನೆಯವರು. ಸೊ ಇವತ್ತು ಅಣ್ಣವರ ಮೊಮ್ಮಗನ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದು ಎಷ್ಟು ಖುಷಿ ಆಯಿತು. ಅವ್ರ ಜೊತೆ ಸಿನಿಮಾ ಮಾಡ್ತಾ ಇದ್ದೀನಿ ಅಂದಾಗ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಆಗ ಅಂತ ಹೇಳಿ? ಅಂದರೆ ತುಂಬ ಖುಷಿ ಆಯಿತು. ವಿನಯ್ ಈಸ್ ವೆರಿ ಸಿಂಪಲ್ ಪರ್ಸನ್. ಅಂದರೆ ಅಷ್ಟು ಸ್ಟಾರ್ ಫ್ಯಾಮಿಲಿಯಿಂದ ಬಂದರು ಅವ್ರು ಆ ಥರ ಅನ್ಸೋದೇ ಇಲ್ಲ. ಸೊ ವೆರಿ ಸಿಂಪಲ್, ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಅಂದರೆ ವಿನಯ್ ಜೊತೆ ಕೆಲಸ ಮಾಡಿದ್ದು ನನಗೆ ಐ ಥಿಂಕ್ ಐ ಗಾಟ್ ಒನ್ ಗುಡ್ ಬೆಸ್ಟ್ ಫ್ರೆಂಡ್. ಮೋರ್ ದೆನ್ ನನ್ನ ಕೋ ಆ್ಯಕ್ಟರ್, ಐ ಗಾಟ್ ಒನ್ ವೆರಿ ಗುಡ್ ಬೆಸ್ಟ್ ಫ್ರೆಂಡ್. ಅಶ್ವಿನಿ ಮೇಡಮ್ ಏನು ಹೇಳಿದ್ರು? ಮ್ಯಾಮ್ ಆ್ಯಕ್ಚುಲಿ ನಮ್ಮನ್ನು ಆಫೀಸಿಗೆ ಕರೆದು ತುಂಬ ಚೆನ್ನಾಗಿದೆ ಸಿನಿಮಾ, ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದೀರಾ, ಇನ್ನೂ ಒಂದು ಸ್ವಲ್ಪ ಒಳ್ಳೆ ಮಾರ್ಕೆಟಿಂಗ್ ಮಾಡಿ ಪ್ರಮೋಷನ್ಸ್ ಮಾಡಿ ಚೆನ್ನಾಗಾಗುತ್ತೆ ಸಿನಿಮಾ ಅಂತ ಅಶ್ವಿನಿ ಮ್ಯಾಮು ಹೇಳಿದ್ರು. ಸೊ ಖುಷಿ ಆಯಿತು ನಮಗೆ. ರಾಘಣ್ಣ ಆಗಲಿ ಅಥವಾ ಮಂಗಳಮ್ಮ ಸಿನಿಮಾ ನೋಡಿ ಅವರು ಕೂಡ ಭಾವುಕರಾಗಿದ್ದರು, ಅವರು ಕೂಡ ಎಂಜಾಯ್ ಮಾಡಿದ್ರು. ಅವರು ನಿಮಗೆ ಅಲ್ಲೇ ಹೇಳಿದ್ರು ಭಾಳ ಚೆನ್ನಾಗಿ ಮಾಡಿದ್ಯಮ್ಮ, ಭಾಳ ಚೆನ್ನಾಗಿ ಮಾಡಿದ್ಯಾ ಅಂತ. ಅವೆಲ್ಲ ಎಷ್ಟು ಖುಷಿ ಆಯ್ತು ಕೇಳೋದಕ್ಕೆ ಅಂತ ಹೇಳಿ. ಅಂದರೆ ನನಗೆ ಮಂಗಳಮ್ಮ ಆಳಕ್ಕೆ ಶುರು ಮಾಡಿಬಿಟ್ರು. ನನಗೆ ಅವ್ರು ನೋಡಿ ಬೇಜಾರಾಗೋಯ್ತು, ಯಾಕೆ ಅಳ್ತಾ ಇದ್ದೀರಾ, ಅಳ್ಬೇಡಿ ಅಂತ. ಅಂದರೆ ಅವ್ರಿಗೆ ತುಂಬ ಇಷ್ಟ ಆಯಿತು ಮಗನ ಆ ಥರ ನೋಡಿ. ಯಾಕಂದರೆ ಅದು ಎಷ್ಟೋ ವರ್ಷದ ಶ್ರಮ. ಸೊ ಒಂದು ತಾಯಿ ಅದನ್ನು ನೋಡಿದಾಗ 100% ಅದರಲ್ಲಿ ಫೈಟ್ ಸೀಕ್ವೆನ್ಸ್ ಆಗಿರ್ಬೋದು, ಬಿದ್ದು ಅದೆಲ್ಲ ನೋಡಿದಾಗ ಒಂದು ತಾಯಿಗೆ ಅದೊಂದು ಅದೆಲ್ಲೋ ಒಂದು ಕಡೆ ಚುಚ್ಚುತ್ತಲ್ವ. ಸೊ ಅವ್ರು ನೋಡಿ ಅಳ್ಬೇಕಾದ್ರೆ ನನಗೆ ತುಂಬ ಬೇಜಾರಾಗೋಯ್ತು. ಸೊ ಐ ಥಿಂಕ್ ಅಮ್ಮನೂ ಕೂಡ ರಾಘಣ್ಣ ಕೂಡ ಸಿನಿಮಾ ನೋಡಿ ತುಂಬ ಚೆನ್ನಾಗಿ ಮಾಡಿದ್ಯಮ್ಮ, ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ಯಾ, ಒಳ್ಳೇದಾಗಲಿ ನಿನಗೆ ಮುಂದೆ ಅಂತ ಹೇಳಿದ್ರು. ಸೊ ಐ ಥಿಂಕ್ ಅವರಿಬ್ರಿಗೂ ಸಿನಿಮಾ ಇಷ್ಟ ಆಗಿದೆ. ಗ್ರಾಮಾಯಣ ಸಿನಿಮಾನ ನನಗೆ ಅದೇ ಜನ ಬರಬೇಕು, ಥಿಯೇಟ್ರಿಗೆ ಬಂದು ನೋಡಬೇಕು, ನೋಡಿದ್ರೆ 100% ಖುಷಿಯಿಂದ ಹೋಗ್ತಾರೆ ಅನ್ನೋದು ನನ್ನ ಭಾವನೆ ಕೂಡ ಹೌದು. ಯಾಕಂದರೆ ನಾನು ಸಿನಿಮಾ ನೋಡಿ ತುಂಬಾ ಎಂಜಾಯ್ ಮಾಡಿದ್ದೀನಿ. ಸೊ ನೀವು ನಿಮ್ಮ ಕಡೆಯಿಂದ ಆಡಿಯನ್ಸನ್ನು ಬನ್ನಿ, ನೋಡೋದೇ ಡಿಸೈಡ್ ಮಾಡಬೇಡಿ, ಯಾರ ಮಾತನ್ನು ಕೇಳಬೇಡಿ ಅಂತ ಹೇಳೋದಿದ್ರೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಖಂಡಿತವಾಗ್ಲೂ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಪ್ರತಿಯೊಂದು ಸಿನಿಮಾನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಅಂದರೆ ಅದು ಡಿಪೆಂಡ್ಸ್, ಈಗ ಒಬ್ಬೊಬ್ಬರಿಗೆ ಒಂದೊಂದು ಟೇಸ್ಟ್ ಇರುತ್ತೆ ಅಲ್ವಾ. ಆಮೇಲೆ ನಮ್ಮ ಕನ್ನಡ ಅಭಿಮಾನಿಗಳಿಗೆ ನಾವ್ದು ಒಂದು ಸಿನಿಮಾ ಚೆನ್ನಾಗಿದೆ ಅಂತ ಅಂದರೆ ನಾವು ಅವ್ರಿಗೆ ಹೇಳೋದೇ ಬೇಡ, ಅದನ್ನು ಅವ್ರ ತಲೆ ಮೇಲೆ ಎತ್ಕೊಂಡು ಮೆರೆಸ್ಬಿಡ್ತಾರೆ. ನಾವು ಹೇಳೋದೇ ಬೇಡ, ಅವ್ರು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ತಾರೆ. ಸೊ ಆ ಒಂದು ಭರವಸೆಯಲ್ಲೇ ನಾನು ನಿಮ್ಮೆಲ್ಲರನ್ನೂ ಕೇಳ್ಕೊಳ್ಳೋದೇನು ಅಂದರೆ, ಗ್ರಾಮಾಯಣ ಒಂದೊಳ್ಳೆ ಸಿನಿಮಾ, ಒಂದೊಳ್ಳೆ ಮೆಸೇಜ್ ಇದೆ ಸಿನಿಮಾದಲ್ಲಿ, ನಿಜವಾಗ್ಲೂ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಅಂತ ನಿಮ್ಮೆಲ್ಲರ ಹತ್ರ ಕೇಳ್ಕೊಳ್ತೀನಿ.